ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 2ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:27 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ಸಂಜೆ 6:09 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 9:17 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಬೆಳಿಗ್ಗೆ 5:38 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:20 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:38 ಬೆಳಿಗ್ಗೆ 9:12 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:28 ಸಂಜೆ 5:02 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:19 ಬೆಳಿಗ್ಗೆ 9:12 ಇನ್ನು ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿನ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗಾಗಲಿ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಇನ್ನು ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ, ನಮ್ಮ ಮನೆ, ನಮ್ಮ ವಾಹನ ಇದಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಶುಕ್ರನಿಂದ ಸಂಪತ್ತು ಒಂದು ಕಡೆ ಬಂದರೆ ಮತ್ತೊಂದು ಕಡೆ ಮನಸ್ಸಿಗೆ ಮನರಂಜನೆ ಆಗಲಿ ಅಥವಾ ಪ್ರಣಯದ ವಿಚಾರದಲ್ಲಿ ತುಂಬ ಸಂತೋಷ ಉಂಟಾಗುವಂಥದ್ದು ಶುಕ್ರನಿಂದ ಬರುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ತುಂಬ ಶುಭಕರವಾಗಿರುವಂಥ, ಅನುಕೂಲಕರವಾಗಿರುವಂಥ ದಿನ ಇದು.
ಇನ್ನು ಈ ದಿನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿ ಇರುವಂಥ ಗುರುಹೋರಾದಲ್ಲಿ ರಾಹುಕಾಲ ಇರುವಂಥ ಸಮಯ. ಹಾಗಾಗಿ ಇದನ್ನು ನೀವು ಹೊರತುಪಡಿಸಿ ಗುರುಹೋರವನ್ನು ಅನುಸರಣೆ ಮಾಡ್ಬೋದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 34 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಶನಿ ಹೋರದಲ್ಲಿ ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಕೆಲಸಗಳು ಅತ್ಯುತ್ತಮವಾಗಿ ನಡೆಯುತ್ತೆ. ಆದರೆ ಸ್ವಲ್ಪ ನಿಧಾನ ಆಗ್ಬೋದು, ತಾಳ್ಮೆಯಿಂದ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾರೆ ಅಂದರೆ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇದೆ. ಹಾಗೆ ಹೋಟೆಲ್ ಬಿಸ್ನೆಸ್ಸನ್ನು ನಡೆಸುವಂಥವ್ರಿಗೂ ಕೂಡ ಈ ಚಂದ್ರಹೋರದಿಂದ ಉತ್ತಮವಾದಂತಹ ಫಲಗಳು ದೊರೆಯುತ್ತೆ. ಆದರೆ ನೀವು ಈ ಚಟುವಟಿಕೆಗಳನ್ನು, ಕೆಲಸ ಕಾರ್ಯಗಳನ್ನು ಚಂದ್ರಹೋರದಲ್ಲಿ ಆರಂಭ ಮಾಡಬೇಕು. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿದೆ, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ಈ ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಆಗಲಿ, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇನ್ನು ಸರ್ಕಾರಿ ಬಿಲ್ಲುಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದು ಯಾವುದನ್ನು ಕೂಡ ಈ ದಿನ ರವಿಹೋರದಲ್ಲಿ ಮಾಡಬೇಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ ಕೂಡ ರವಿಹೋರದಲ್ಲಿ ಬೇಡ, ಏಕೆಂದರೆ ಅಷ್ಟೊಂದು ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ರವಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 58 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಈ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಆ ದಿನದಲ್ಲಿ ಅದನ್ನು ತಿಳ್ಕೊಳ್ಳಿ. ಒಳ್ಳೆಯ ಹೊರಾದ ಬಗ್ಗೆ ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿ. ಅದಕ್ಕಾಗಿಯೇ ಈ ಪಂಚಾಂಗವನ್ನು ನೀವು ಪಠಣ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂದಂಥವರು ಈ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಎಲ್ಲ ಮಾಹಿತಿಗಳು ಇರುತ್ತೆ. ನೀವು ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಶುಕ್ರವಾರ, ಜೊತೆಗೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮೆಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನದಲ್ಲಿ ಹಲವು ಶುಭ ಕಾರ್ಯಗಳಿಗೆ ತುಂಬ ಅನುಕೂಲತೆಗಳು ಇರುವಂತಹ ದಿನ. ಅದರಲ್ಲೂ ಈ ದಿನ ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಮತ್ತು ರಾಮಾನುಜಾಚಾರ್ಯರ ಜಯಂತಿ ಇರುವಂಥ ದಿನ ಕೂಡ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುತ್ತೆ. ಈ ದಿನ ಸಂಜೆ 6 ಗಂಟೆ 9 ನಿಮಿಷದಿಂದ ನಾಳೆ ಬೆಳಿಗ್ಗೆ 5 ಗಂಟೆ 56 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ ಇದು. ನಿಮ್ಮ ಬಹುದಿನಗಳ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಈ ದಿನ ಪ್ರಯತ್ನ ಮಾಡಿ, ಅತ್ಯುತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಾವು ವಾಸ್ತುವಿನಲ್ಲಿ ಈ ಮನೆಯ 8 ದಿಕ್ಕುಗಳಲ್ಲಿ ಏನೇನು ಇರಬೇಕು,
ಯಾಕೆ ಒಂದು ಮನೆ ದೋಷದಿಂದ ಕೂಡಿದ್ರೆ ಆ ಮನೆಯಲ್ಲಿ ಇದ್ರೆ ಏಳ್ಗೆ ಆಗಲ್ಲ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಬಹಳ ಮುಖ್ಯವಾಗಿ ಆ ಮನೆಯಲ್ಲಿ ವಾಸ್ತು ದೋಷ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿನೇ ಇಲ್ಲಿ ವಿವಿಧ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅವರಿಗೆ ಓದಲಿಕ್ಕೆ ಆಸಕ್ತಿ ಇರಲ್ಲ. ಹಾಗೆ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗುವಂಥದ್ದು, ಅವರು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅವರ ಪ್ರತಿಭೆಗೆ ತಕ್ಕಷ್ಟು ಒಂದು ರಿಟರ್ನ್ಸ್ ಅನ್ನುವಂಥದ್ದು ಬರ್ತಾ ಇರಲ್ಲ. ಇನ್ನು ಮನೆಯ ಯಜಮಾನನಿಗೆ ಆರ್ಥಿಕ ಸಮಸ್ಯೆಗಳಿರುತ್ತೆ. ಮತ್ತು ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗ್ತಾ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರ ನಡುವೆ ಕೂಡ ಒಂದು ಸಾಮರಸ್ಯ ಕಡಿಮೆ ಆಗ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಏನು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಿಸ್ಬೋದು. ಅದರಲ್ಲೂ ಬಹಳ ಪ್ರಮುಖವಾಗಿ ನಾವು ಆ ಮನೆ ವಾಸ್ತುವಿನಿಂದ ಕೂಡಿದೆಯಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಹಾಗೆ ವಾಸ್ತುವಿನಲ್ಲಿ 8 ದಿಕ್ಕುಗಳು ಕೂಡ ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಮನೆಯಲ್ಲಿ ಸಂತೋಷ ಇರಬೇಕು, ವಾಸ್ತು ದೋಷ ನಿವಾರಣೆ ಆಗಬೇಕು. ಅದಕ್ಕಾಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇಲ್ಲಿ ನಾವು ಈ 8 ದಿಕ್ಕುಗಳ ಅನುಗುಣವಾಗಿ ಇರುವಂತಹ ದೇವತೆಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ ಪೂರ್ವ ದಿಕ್ಕು. ಇಲ್ಲಿ ಪೂರ್ವ ದಿಕ್ಕು ಸೂರ್ಯ ಉದಯಿಸುವಂತಹ ದಿಕ್ಕು. ಹಾಗಾಗಿ ಈ ದಿಕ್ಕಿಗೆ ಮೊದಲ ಸ್ಥಾನವನ್ನು ನೀಡಿರುವಂಥದ್ದು. ಇಲ್ಲಿ ಪೂರ್ವ ದಿಕ್ಕಿನ ಪ್ರಧಾನ ದೇವತೆ ಇಂದ್ರ. ಇದು ಸಮೃದ್ಧಿಯನ್ನು ಮತ್ತು ಸಂಪತ್ತನ್ನು ನೀಡುವಂಥದ್ದು. ಹಾಗಾಗಿನೇ ಈ ಪೂರ್ವ ದಿಕ್ಕನ್ನು ನಾವು ಬಹಳ ವಿಶೇಷವಾಗಿ ಗಮನಿಸಬೇಕು. ಹಾಗೆ ಇಲ್ಲಿರುವಂಥ ಪ್ರಧಾನ ದೇವರುಗಳು ಅಂತ ಹೇಳಿದ್ರೆ ಶಿವ ಮತ್ತು ಪರ್ಜನ್ಯ. ಹಾಗೆ ಜಯಂತ, ಇಂದ್ರ, ಸೂರ್ಯ, ಸತ್ಯ, ಭ್ರೂಷ, ಆಕಾಶ ಮತ್ತು ಅಗ್ನಿ ಇವರು ಸೂರ್ಯ ದಿಕ್ಕನ್ನು ಆಳುವಂಥವ್ರು. ಇನ್ನು ನವಗ್ರಹಗಳನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಪೂರ್ವ ದಿಕ್ಕಿಗೆ ಶುಕ್ರನನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಶುಕ್ರನ ಧಾನ್ಯ ಅವರೇ. ಹಾಗೆ ಪೂರ್ವ ದಿಕ್ಕನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಇನ್ನು ಪಶ್ಚಿಮ ದಿಕ್ಕು. ಇಲ್ಲಿ ಪಶ್ಚಿಮ ದಿಕ್ಕು ಮಳೆ ಮತ್ತು ನೀರಿನ ಮೇಲೆ ನಿಯಂತ್ರಣ ಮತ್ತು ಶಕ್ತಿಯನ್ನು ಹೊಂದಿರುವಂಥ ವರುಣ ದೇವರಿಗೆ ಸೇರಿರುವಂಥದ್ದು. ಪಶ್ಚಿಮ ದಿಕ್ಕಿನ ಪ್ರಧಾನ ದೇವರು ಅಂತ ಹೇಳಿದ್ರೆ ಆದಿಶೇಷ ಅಂದರೆ ನಾಗರಹಾವು. ಹಾಗೆ ವರುಣ, ಪುಷ್ಪದೇವತೆ ಅಥವಾ ಕುಸುಮದಂತ, ಸುಗ್ರೀವ, ದ್ವಾರಪಾಲಕ, ಪಿತರ ಈ ದೇವರುಗಳಲ್ಲಿ ವಿಶೇಷವಾದಂತಹ ಬಲ ಇರುತ್ತೆ. ಹಾಗೆ ಈ ಪಶ್ಚಿಮ ದಿಕ್ಕಿನಲ್ಲಿರುವಂಥ ಇತರ ದೇವರುಗಳು ಅಂತ ಹೇಳಿದ್ರೆ ರೋಗ, ಪಾಪ, ಅಸುರ, ಪಿತುರ ಇವರು ಅಂದರೆ ಈ ಕ್ರೂರ ಶಕ್ತಿಗಳನ್ನು ಹೊಂದಿರುವಂಥವ್ರು ಅಂತ ಹೇಳ್ತಾರೆ. ಹಾಗಾಗಿ ಪಶ್ಚಿಮ ದಿಕ್ಕನ್ನು ನವಗ್ರಹಗಳಲ್ಲಿ ಶನಿ ಪ್ರತಿನಿಧಿಸುವಂಥವನು. ಇನ್ನು ಶನಿಯ ಧಾನ್ಯ ಎಳ್ಳು. ಹಾಗಾಗಿ ನವಗ್ರಹಗಳಲ್ಲಿ ಎಳ್ಳನ್ನು ಈ ಪಶ್ಚಿಮ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ಇನ್ನು ಉತ್ತರ ದಿಕ್ಕು. ಈ ಭಾಗದ ಪ್ರಧಾನ ದೇವರು ಕುಬೇರ. ಅವರು ಲೆಕ್ಕ ಇಲ್ಲದಷ್ಟು ಸಂಪತ್ತನ್ನು, ಸಮೃದ್ಧಿಯನ್ನು ಹೊಂದಿರುವಂಥವರು. ಹಾಗಾಗಿನೇ ಉತ್ತರ ದಿಕ್ಕು ಕುಬೇರನ ದಿಕ್ಕು ಅಂತಲೇ ಕರೆಯಲ್ಪಡುವಂಥದ್ದು. ಈ ಭಾಗದ ದೇವತೆಗಳು ಅಂತ ಹೇಳಿದ್ರೆ ದಿತಿ, ಅದಿತಿ, ಸರ್ಪ, ಸೋಮ ಅಥವಾ ಚಂದ್ರ, ಇನ್ನು ಭಲತ್, ನಾಗ ಇವರೆಲ್ಲರೂ ಕೂಡ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ನೀಡುವಂಥ ಶುಭ ದೇವರುಗಳು. ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಕೆಲವರು ಪ್ರಮುಖ ದ್ವಾರವನ್ನು ನಿರ್ಮಾಣ ಮಾಡುವಂಥದ್ದು. ಅದೇ ರೀತಿ ಪೂರ್ವ ದಿಕ್ಕಿನಲ್ಲೂ ಕೂಡ ಮಹಾದ್ವಾರವನ್ನು ನಿರ್ಮಾಣ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಉತ್ತರ ದಿಕ್ಕು ಗುರುವಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಗುರು ಪ್ರತಿನಿಧಿಸುವಂಥ ಉತ್ತರ ದಿಕ್ಕಿನಲ್ಲಿ ನವಗ್ರಹ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಡಲೆಯನ್ನು ಇಟ್ಟಿರುವಂಥದ್ದನ್ನು ನೀವು ಗಮನಿಸಬಹುದು. ಇನ್ನು ದಕ್ಷಿಣ ದಿಕ್ಕು. ಈ ದಿಕ್ಕಿನ ಪ್ರಧಾನ ದೇವರು ಯಮ. ಈ ದಿಕ್ಕಿನಲ್ಲಿ 7 ದೇವರುಗಳಿದ್ದಾರೆ ಅಂತ ಹೇಳ್ತಾರೆ. ಅವರು ಉಷಾ, ವಿತಥ, ಯಮ, ಕೃತಂತ, ಗಂಧರ್ವ, ಭೃಂಗರಾಜ ಮತ್ತು ಮೃಗ. ಈ ದಕ್ಷಿಣ ದಿಕ್ಕನ್ನು ಎಲ್ಲ ಶುಭ ಕಾರ್ಯಗಳಿಗೆ ನಿಷೇಧಿಸಿರುವಂಥದ್ದು. ಆದರೆ ಪಿತೃ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಮಾಡಬೇಕು. ಅದರಲ್ಲೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಈ ಪಿತೃ ಕಾರ್ಯಗಳನ್ನು, ತರ್ಪಣವನ್ನು, ಶ್ರಾದ್ದವನ್ನು ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ದಕ್ಷಿಣ ದಿಕ್ಕನ್ನು ಕುಜ ಪ್ರತಿನಿಧಿಸ್ತಾನೆ. ಈ ನವಗ್ರಹಗಳ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ತೊಗರಿಯ ಧಾನ್ಯವನ್ನು ಇಡುವಂಥದ್ದು ಈ ದಿಕ್ಕಿನಲ್ಲಿ. ಇನ್ನು ಆಗ್ನೇಯ ದಿಕ್ಕು. ಈ ಆಗ್ನೇಯ ದಿಕ್ಕು ದಕ್ಷಿಣ ಮತ್ತು ಪೂರ್ವ ದಿಕ್ಕುಗಳ ನಡುವೆ ಇರುವಂಥದ್ದು. ಈ ಭಾಗದ ಪ್ರಧಾನ ದೇವರು ಅಂತ ಹೇಳಿದ್ರೆ ಅಗ್ನಿ. ಹಾಗಾಗಿನೇ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನು ಸ್ಥಾಪನೆ ಮಾಡುವಂಥದ್ದು. ಇನ್ನು ಈ ದಿಕ್ಕನ್ನು ಹೋಮ, ಹವನ ಮತ್ತು ವಾಸ್ತುಪುರುಷನ ಸಮಾಧಿಗೆ ಬಳಸುವಂಥದ್ದು. ಹಾಗಾಗಿ ಇಲ್ಲಿ ಹೋಮ ಹವನಾದಿಗಳಲ್ಲಿ ದೇವತೆಗೆ ಅಗ್ನಿಯ ಮೂಲಕ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಈ ಕಾರಣಕ್ಕಾಗಿಯೇ.
ಹಾಗೆ ಆಗ್ನೇಯ ದಿಕ್ಕಿಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಚಂದ್ರ ಆಗ್ನೇಯ ದಿಕ್ಕನ್ನು ಪ್ರತಿನಿಧಿಸ್ತಾನೆ. ಮತ್ತು ಈ ಭಾಗದಲ್ಲಿ ನವಗ್ರಹ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅಕ್ಕಿಯನ್ನು ಇಡುವಂಥದ್ದನ್ನು ಗಮನಿಸಬಹುದು. ಇನ್ನು ನೈಋತ್ಯ ದಿಕ್ಕು, ಇಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಮೂಲೆಯನ್ನು ನೈಋತಿ ಅಂತ ಹೇಳಿ ಕರೀತಾರೆ. ಈ ದಿಕ್ಕಿನ ಒಡತಿ ಯಾರು ಅಂತ ಹೇಳಿದ್ರೆ ಒಬ್ಬ ಪುಟ್ಟ ರಾಕ್ಷಸಿ. ಹಾಗಾಗಿ ಈ ದಿಕ್ಕನ್ನು ಎಲ್ಲ ಶುಭ ಕಾರ್ಯಗಳಿಗೆ ನಿಷೇಧಿಸಿರುವಂಥದ್ದು. ಈ ದಿಕ್ಕನ್ನು ಭಾರವಾದ ಚಲಿಸಲಾಗದ ವಸ್ತುಗಳಿಂದ ತುಂಬಿಸಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೊಂಡಗಳು, ಬಾವಿಗಳು, ಸೆಪ್ಟಿಕ್ ಟ್ಯಾಂಕ್ ಆಗಲಿ, ನೀರು ಸಂಗ್ರಹ ಮಾಡುವಂಥ ಟ್ಯಾಂಕ್ ಆಗಲಿ, ಶೌಚಾಲಯ ಆಗಲಿ, ಸ್ನಾನದ ಗೃಹಗಳನ್ನು ಈ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬಾರ್ದು ಅನ್ನುವಂಥದ್ದಿದೆ. ಯಾಕೆಂದರೆ ಈ ಕ್ರೂರ ಶಕ್ತಿಗಳು ಈ ದಿಕ್ಕನ್ನು ಆಳ್ತಾ ಇರೋದ್ರಿಂದ ಅಲ್ಲಿ ವಾಸ ಮಾಡುವಂಥವ್ರಿಗೆ ತುಂಬ ಹಾನಿಕರಕವಾದಂತಹ ಅನುಭವಗಳು ಉಂಟಾಗುತ್ತೆ. ಹಾಗೆ ಈ ನೈಋತ್ಯ ದಿಕ್ಕನ್ನು ರಾಹು ಆಳ್ತಾನೆ. ಹಾಗೆ ಗ್ರಹ ಸ್ಥಾಪನೆಯ ಸಂದರ್ಭದಲ್ಲಿ ಉದ್ದನ್ನು ಈ ಒಂದು ದಿಕ್ಕಿನಲ್ಲಿ ಇಡುವಂಥದ್ದನ್ನು ನೀವು ಗಮನಿಸಬಹುದು. ಇನ್ನು ವಾಯುವ್ಯ ದಿಕ್ಕು, ಇಲ್ಲಿ ವಾಯುವ್ಯ ದಿಕ್ಕು ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳ ಮಧ್ಯದಲ್ಲಿ ಇರುವಂಥದ್ದು. ಇದು ವಾಯುದೇವತೆ ಅಂದರೆ ಗಾಳಿಯ ದೇವರು ಇದನ್ನು ನಿರ್ದೇಶನ ಮಾಡುವಂಥವನು. ಎಲ್ಲ ಜೀವಿಗಳಿಗೆ ಗಾಳಿ ಅತ್ಯಗತ್ಯ. ಆದ್ದರಿಂದ ಈ ದಿಕ್ಕಿನಲ್ಲಿ ಎತ್ತರವಾದಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡಬಾರ್ದು. ಈ ದಿಕ್ಕಿನಲ್ಲಿ ಎತ್ತರವಾದ ಮರಗಳನ್ನು ಕೂಡ ನೆಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ವಾಯುವ್ಯ ದಿಕ್ಕಿನ ಅಧಿಪತಿ ಕೇತು ಇಲ್ಲಿ. ಏಕೆಂದರೆ ನವಗ್ರಹಗಳ ಸ್ಥಾಪನೆಯ ರೀತಿಯಲ್ಲಿ ಹುರುಳಿಯನ್ನು ಈ ದಿಕ್ಕಿನಲ್ಲಿಡುವಂಥದ್ದನ್ನು ಗಮನಿಸ್ಬೋದು. ಇನ್ನು ಈಶಾನ್ಯ ದಿಕ್ಕು ಬಹಳ ಪ್ರಮುಖವಾಗಿರುವಂತಹ ದಿಕ್ಕು. ಉತ್ತರ ಮತ್ತು ಪೂರ್ವ ಭಾಗದ ಮೂಲೆ ಏನಿದೆ ಇದನ್ನು ಈಶಾನ್ಯ ದಿಕ್ಕು ಅಂತ ಹೇಳಿ ಕರೀತಾರೆ. ಈ ದಿಕ್ಕನ್ನು ದೇವರು ಸ್ವತಃ ಆಳ್ತಾನೆ ಅನ್ನುವಂಥದ್ದು. ಆದ್ದರಿಂದ ಈ ದಿಕ್ಕಿನಲ್ಲಿ ಯಾವುದೇ ಕಟ್ಟಡವನ್ನು ನಿರ್ಮಾಣ ಮಾಡಬಾರ್ದು, ಇದು ಖಾಲಿ ಇರಬೇಕು ಅನ್ನುವಂಥದ್ದು. ಜೊತೆಗೆ ಶೌಚಾಲಯಗಳಾಗಲಿ ವಿವಿಧ ಕೋಣೆಗಳನ್ನಾಗಲಿ ಈ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬಾರ್ದು. ಆದರೆ ಬಾವಿ, ಟ್ಯಾಂಕ್ ಇರ್ಬೋದು, ಬೋರ್ವೆಲ್ ಇರ್ಬೋದು, ಇಲ್ಲಿ ನಿರ್ಮಾಣ ಮಾಡಿದ್ರೆ ಶುಭ ಫಲಿತಾಂಶಗಳನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಈಶಾನ್ಯ ದಿಕ್ಕನ್ನು ಬುಧ ಆಳುವಂಥವನು. ಹಾಗಾಗಿ ನವಗ್ರಹಗಳ ಸ್ಥಾಪನೆಯ ಸಂದರ್ಭದಲ್ಲಿ ಹೆಸರನ್ನು ಅಥವಾ ಹೆಸರು ಬೇಳೆ, ಹೆಸರು ಕಾಳು ಇದನ್ನು ಈಶಾನ್ಯ ಮೂಲೆಯಲ್ಲಿ ಇಡುವಂಥದ್ದನ್ನು ನೋಡಬಹುದು. ಹಾಗಾಗಿ ಬಂಧುಗಳೇ, ಮನೆಯಲ್ಲಿ ಈ 8 ದಿಕ್ಕುಗಳೇನಿದೆ ಇದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಇನ್ನು ಈ ನವಗ್ರಹಗಳ ಸ್ಥಾಪನೆಯ ಸಂದರ್ಭದಲ್ಲಿ ರವಿಯನ್ನು ಮಧ್ಯಭಾಗದಲ್ಲಿ ಇಡುವಂಥದ್ದು. ಹಾಗೆ ಗೋಧಿ ಈ ರವಿಗೆ ಸಂಬಂಧಪಟ್ಟಂತಹ ಧಾನ್ಯ ಇದು. ಹಾಗಾಗಿ ನಾವು ನವಗ್ರಹಗಳ ಪ್ರತಿಷ್ಠಾಪನೆ ಹೇಗೆ, ಯಾವ ದಿಕ್ಕಿನಲ್ಲಿರುತ್ತೆ, ಯಾವ ಧಾನ್ಯಗಳನ್ನು ಇಡ್ತೇವೆ ಅನ್ನೋಂಥದ್ರ ಜೊತೆಗೆ ಮನೆಯಲ್ಲಿರುವಂಥ ಅಷ್ಟ ಮೂಲೆಗಳಲ್ಲಿ ಯಾವ ಯಾವ ರೀತಿಯ ರಚನೆಗಳಿರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಹಾಗಾಗಿ ವಾಸ್ತು ದೋಷದಿಂದ ಮುಕ್ತವಾಗಿರಬೇಕು ಅಂತ ಹೇಳಿದ್ರೆ ಈ ಅಷ್ಟ ದಿಕ್ಕುಗಳ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಚಂದ್ರ 3ರ ಸ್ಥಾನದಲ್ಲಿದ್ದಾನೆ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ಪ್ರಸಿದ್ಧಿ ಸಿಕ್ಕುವಂಥದ್ದು, ಉತ್ತಮ ಗೌರವ ಸ್ಥಾನಮಾನಗಳು ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇದೆ. ಆದರೆ ಮನಸ್ಸಿನಲ್ಲಿ ಗೊಂದಲಗಳು ಕೂಡ ಇದೆ. ಕಾರ್ಯಪ್ರವೃತ್ತರಾಗಲಿಕ್ಕೆ ಆರಂಭಿಕ ಅಡೆತಡೆಗಳು ಕೂಡ ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಕೂಡ ಇದೆ. ನೋಡಿ, ದೇವರು ಈ ದಿನ ಎರಡನ್ನೂ ಕೊಟ್ಟಿದ್ದಾನೆ. ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾನೆ, ಹಾಗೆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಜೊತೆಯಲ್ಲೇ ಇಟ್ಟಿದ್ದಾನೆ. ಹಾಗೆ ಈ ಬೀಗ ಮತ್ತು ಬೀಗದ ಕೀಲಿ ಏನಿದೆ ಈ ಎರಡೂ ಕೂಡ ಜೊತೆಯಲ್ಲೇ ಇರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಒಂದು ಪ್ರತಿಭೆ ಇದ್ದರೆ, ಬುದ್ಧಿವಂತಿಕೆ ಇದ್ದರೆ, ಅನುಭವ ಇದ್ದರೆ ಈ ದಿನದ ಸಮಸ್ಯೆಗಳನ್ನಾಗಲಿ ಈ ದಿನದ ಸನ್ನಿವೇಶಗಳನ್ನಾಗಲಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಹಾಗೆ ಈ ದಿನ ಚಿಕ್ಕ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಮನಸ್ತಾಪಗಳಾಗುವಂಥ ಸಂದರ್ಭ ಇದೆ. ಮನಸ್ಸನ್ನು ಈ ದಿನ ಜಿತವಾಗಿಟ್ಕೊಳ್ಳಿ. ಹಾಗೆ ಈ ದಿನ ಈ ಸಣ್ಣ ವಿಚಾರಕ್ಕೆ, ಬೇಡದ ವಿಚಾರಕ್ಕೆ, ಮೂರನೆಯವರ ವಿಚಾರಕ್ಕೆ ಈ ದಿನ ಸಮಯವನ್ನು ಕೊಡಬೇಡಿ. ಅದು ಕ್ಷುಲ್ಲಕ, ಅದರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಈ ವಾದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದನ್ನು ತಪ್ಪಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುವಂಥದ್ದು. ಆಹಾರ ವಿಹಾರಾದಿಗಳ ಬಗ್ಗೆ ಈ ದಿನ ಸ್ವಲ್ಪ ಕಾನ್ಷಿಯಸ್ ಆಗಿ ಇರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಹೆಚ್ಚಿನ ಸಂಪಾದನೆಗೆ ಹೊಸ ದಾರಿಯನ್ನು ಹುಡುಕುವಂಥ ಒಂದು ಆಲೋಚನೆ ಕೂಡ ಇದೆ. ಅದರ ಒಂದು ಪ್ರಯತ್ನ ಕೂಡ ಜೊತೆಯಲ್ಲಿರುತ್ತೆ.
ಹಾಗೆ ನಿಮ್ಮ ಯಾವುದೇ ಒಂದು ತೀರ್ಮಾನವನ್ನು, ನಿರ್ಣಯಗಳನ್ನು ಹಠಾತ್ತಾಗಿ ಬದಲಾಯಿಸಲಿಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಭಾರಿ ನಷ್ಟ ಆಗುತ್ತೆ. ಜೊತೆಗೆ ಅಸ್ತವ್ಯಸ್ತವಾದಂತಹ ಯೋಜನೆಗಳು ನಿಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ತಪ್ಪತ್ತೆ. ಮಾತು ಹದವರಿತು ಆಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೋಪದಲ್ಲಿ, ಆವೇಶದಲ್ಲಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೊರಹಾಕುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಮಾತಿನಿಂದ ಅನರ್ಥಗಳೇ ಉಂಟಾಗುವಂಥದ್ದು. ಇನ್ನು ಈ ಮಕ್ಕಳ ವಿಚಾರಧಾರೆಗಳು ನಿಮ್ಮ ಮನಸ್ಸಿಗೆ ತುಂಬ ಘಾಸಿಯನ್ನು ತರುತ್ತೆ. ಮಕ್ಕಳ ಸಲುವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ, ಮಕ್ಕಳನ್ನು ಒತ್ತೆ ಇಟ್ಟುಕೊಂಡು ಮಾತಾಡುವಂಥ ಸಂದರ್ಭದಲ್ಲಾಗಲಿ ನೀವು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲ್ಲ. ಏಕಮುಖವಾಗಿರುತ್ತೆ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯಗಳು ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ಕುಟುಂಬಸ್ಥರಿಗೆ, ನಿಮ್ಮ ಬಂಧು ಬಾಂಧವರಿಗೂ ಕೂಡ ಅಸಮಾಧಾನ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮಾತಿನಲ್ಲಿ ಈ ದಿನ ವ್ಯತ್ಯಾಸಗಳು ಇರುವಂಥದ್ದು. ಹಾಗೆ ಈ ದಿನ ಗುರು ಹಿರಿಯರ ಬುದ್ಧಿ ಮಾತನ್ನು ಕೂಡ ನೀವು ಕೇಳಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಮನಸ್ಸು ಪ್ರಶಾಂತವಾಗಿ ಇರಲ್ಲ. ಹಾಗೆ ಒಂದು ಕೋಪ, ಆವೇಶ, ದುಡುಕಿನ ನಿರ್ಧಾರ ಇದೆಲ್ಲವೂ ಕೂಡ ಪ್ರಧಾನವಾಗಿರೋದ್ರಿಂದ ಈ ದಿನ ಯಾವುದೇ ಪ್ರಮುಖ ನಿರ್ಧಾರಕ್ಕೆ ಕೈ ಹಾಕಬೇಡಿ. ಯಾವುದೇ ಹಣಕಾಸಿನ ವಿಚಾರವನ್ನು ಈ ದಿನ ಜವಾಬ್ದಾರಿಯುತವಾಗಿ ಒಪ್ಪಿಕೊಂಡ್ರೆ ಮಾಡಬೇಕು, ಇಲ್ಲಾಂದರೆ ತಟಸ್ಥವಾಗಿರುವಂಥದ್ದು ಉತ್ತಮ. ಹಾಗೆ ಒಂದು ಖರೀದಿ ಆಗಲಿ, ಮಾರಾಟದ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾವುದೇ ದೊಡ್ಡ ಬಂಡವಾಳ ಹಾಕಿ ಯಾವುದೇ ಖರೀದಿ ಆಗಲಿ, ಯಾವುದೇ ವ್ಯವಹಾರವನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗೆ ಈ ವಾಹನವನ್ನು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಹಾಗೆ ಈ ಮೋಸದ ವಿಚಾರ ಈ ದಿನ ನಿಮಗೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಪ್ರಗತಿಯತ್ತ ನಿಮ್ಮ ದೃಷ್ಟಿ ಇರಲಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದೈವಾನುಗ್ರಹ ಚೆನ್ನಾಗಿದೆ, ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿಯೇ ಈ ದಿನ ಬಹಳ ಧೈರ್ಯದಿಂದ ಕೆಲಸಗಳನ್ನು ಮುನ್ನಡೆಸುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ದೂರದೃಷ್ಟಿ ಇಟ್ಟುಕೊಂಡು ಮಾಡ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ. ಹಾಗಾಗಿ ತತ್ಕಾಲಕ್ಕೆ ಆಸೆ ಪಡದೆ ನಾಳೆಗಾಗಿ ಜೀವನ ಹೇಗಿರಬೇಕು, ಈ ದಿನ ಅದನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಪ್ರಜ್ಞೆ ಇದೆ, ತುಂಬ ಕಾನ್ಷಿಯಸ್ ಆಗಿರ್ತೀರಿ. ಹಾಗೆ ಈ ದಿನ ನಿಮಗೆ ಹೆಚ್ಚು ಸಂತೋಷವನ್ನು ನೀಡುವಂಥ ಒಂದು ಶುಭ ಸುದ್ದಿಯನ್ನು ಕೇಳುವಂಥ ದಿನ ಕೂಡ. ಕುಟುಂಬಸ್ಥರು ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಉತ್ತೇಜನವನ್ನು ನೀಡ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ಹಾಗೆ ನಿಮ್ಮ ಒಂದು ಪಾತ್ರ ಕೂಡ ಸಪೋರ್ಟಿವ್ ರೋಲ್ ಅನ್ನುವಂಥದ್ದು ಇರಬೇಕಾಗತ್ತೆ. ಹಾಗಾಗಿನೇ ಈ ಕೊಟ್ಟು ತೆಗೆದುಕೊಳ್ಳುವಂಥದ್ದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದು ಬಹಳ ಪ್ರಧಾನವಾಗಿ ಪಾತ್ರ ವಹಿಸುತ್ತೆ ನಿಮಗೆ. ಹಾಗೆ ಈ ದಿನ ಮನುಷ್ಯರ ಯೋಗ್ಯತೆಯನ್ನು ಅವರ ನಡತೆಯ ಮೂಲಕ ಸರಿಯಾಗಿ ಪರೀಕ್ಷೆಯನ್ನು ಮಾಡಿಕೊಳ್ಬೇಕು. ಎಲ್ಲರನ್ನ ನಂಬಿ ಮೋಸ ಹೋಗಿದ್ದೀರಿ, ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಹಾಗಾಗಿ ಮನುಷ್ಯನಲ್ಲಿರುವಂಥ ಈ ನಡತೆ, ಅವರ ಸೈಕಾಲಜಿ, ಅವರ ಹಿಡನ್ ಅಜೆಂಡಾ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಳುವಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಸ್ವಲ್ಪ ಅಪಾಯಕರವಾಗಿರುವಂಥದ್ದು. ಹಾಗಾಗಿ ನಂಬಿಕೆಗೆ ಯಾರು ಅರ್ಹರೋ ಅಂಥವರನ್ನು ಮಾತ್ರ ಈ ದಿನ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆಯ ವಿಚಾರದಲ್ಲಿ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ನಿಮ್ಮ ಜ್ಞಾನವನ್ನು, ನಿಮ್ಮ ಒಂದು ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಕೂಡ ಇದೆ. ಇದು ನಿಮಗೆ ಗೊತ್ತಿಲ್ಲದೇ ಆಗುವಂಥದ್ದು ಪರೋಕ್ಷವಾಗಿ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಈ ದಿನದ ಉದ್ದೇಶ ಏನು ಅನ್ನುವಂಥದ್ದನ್ನು ಈ ದಿನ ಸ್ವಲ್ಪ ಒಂದು ಅಂತರ್ದೃಷ್ಟಿಯಿಂದ ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ, ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಗುಲಾಬಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಸಮಸ್ಯೆಗಳು ಇರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದು ಪೂರ್ಣ ಆಗಲ್ಲ. ಅಲ್ಲಿ ಏನೋ ಒಂದು ನಷ್ಟ. ಒಂದು ಕೆಲಸವನ್ನು 2 ಸಲ ಮಾಡಬೇಕು. ಹಾಗೆ ನಿಗದಿತ ಅವಧಿಯೊಳಗೆ ಕೆಲಸಗಳಾಗಲ್ಲ. ಹೆಚ್ಚುವರಿ ಅವಧಿಗಳು ಬೇಕು. ಇದು ನಿಮಗೆ ಸ್ವಲ್ಪ ಈ ವೆಚ್ಚವನ್ನು ಕೂಡ ಜಾಸ್ತಿ ಮಾಡುತ್ತೆ. 1 ರೂಪಾಯಿನಲ್ಲಿ ಆಗುವಂಥ ಕೆಲಸಕ್ಕೆ ನೀವು 2 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಈ ದಿನದಲ್ಲಿ ಶ್ರಮವೂ ಅಷ್ಟೇ. ಅಧಿಕವಾಗಿ ಶ್ರಮಪಟ್ಟೆ ಕೆಲಸಗಳನ್ನು ಮುಂದುವರಿಸಬೇಕು. ಸುಲಭವಾಗಿ ಯಾವುದೂ ಆಗಲ್ಲ. ಹಾಗೆ ಈ ದಿನ ಕೆಲವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಹಂಬಲಿಸುವಂಥದ್ದು ಇದೆ. ಕೆಲವರು ನಿಮ್ಮಿಂದ ದೂರ ಇರುವಂಥವ್ರು, ಕೆಲವರು ನಿಮ್ಮಿಂದ ಅಷ್ಟಕ್ಕಷ್ಟೇ ಇರುವಂಥವ್ರನ್ನ ಈ ದಿನ ಒಲಿಸ್ಕೊಳ್ಬೇಕು. ಅವರನ್ನು ನಿಮ್ಮ ದಾರಿಗೆ ಪಡ್ಕೊಳ್ಬೇಕು. ಇತ್ಯಾದಿ ಪ್ರಯತ್ನಗಳು ನಡೆಯುವಂಥದ್ದಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಆಸೆ ಇದೆ, ಆಸಕ್ತಿ ಇದೆ, ಅನುರಾಗ ಇದೆ. ಆದರೆ ನಿಮ್ಮ ಲೆಕ್ಕಾಚಾರದಂತೆ ಕೆಲಸಗಳು ನಡೆಯಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಪ್ರೀತಿಯಲ್ಲಿ ಕೊರತೆ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರನ್ನು ನೀವು ನೋಡಿ ನಿಮ್ಮ ಜೀವನವನ್ನು ಹೋಲಿಸಿಕೊಳ್ಳುವಂಥದ್ದು ಇದೆ. ಇದು ದೊಡ್ಡ ತಪ್ಪು. ಇದು ಏಕೆಂದರೆ ಬೇರೆಯವರಿಗೆ ಗ್ರಹಗತಿಗಳು ಚೆನ್ನಾಗಿದೆ, ಪೂರ್ವಾರ್ಜಿತ ಕರ್ಮಗಳು ಚೆನ್ನಾಗಿದೆ. ಆದರೆ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂಥ ಕೆಲವೊಂದು ಕೆಲಸ ಕಾರ್ಯಗಳಿಂದ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ಆದರೆ ಬೇರೆಯವರಂತೆ ಇರಬೇಕು ಅನ್ನೋಂಥದ್ದು, ಅದರಂತೆ ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಬೇಕು. ಆದರೆ ಅವರು ಹಾಗಿದ್ದಾರಲ್ಲ ಅಂತ ಹೇಳಿ ಹೊಟ್ಟೆ ಉರಿ ಪಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ಹೋಲಿಕೆ ಅನ್ನುವಂಥದ್ದನ್ನು ಈ ದಿನವೇ ಬಿಟ್ಬಿಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ, ಸ್ನೇಹಿತರ, ಸಹೋದ್ಯೋಗಿಗಳ ಸಹಕಾರವನ್ನು ಪಡ್ಕೊಳ್ಳಿ. ಏಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಅವರ ನೆರವು ಕೂಡ ಬೇಕು. ಸೂಕ್ತವಾಗಿ ಸೂಕ್ಷ್ಮವಾಗಿ ಇದನ್ನು ನೋಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಏನೋ ಒಂದು ಹೊಸತನ ಇದೆ, ಏನೋ ಒಂದು ಲವಲವಿಕೆ ಇದೆ, ಉತ್ಸಾಹ ಇದೆ, ಓಡಾಟ ಇದೆ, ಪ್ರಯಾಣ ಇದೆ, ಪ್ರಣಯ ಇದೆ, ಪ್ರೀತಿ ಇದೆ, ಪ್ರೇಮ ಇದೆ, ಲವಲವಿಕೆ ತುಂಬ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿ ತುಂಬ ಚಟುವಟಿಕೆಯಿಂದ ತುಂಬ ಆ್ಯಕ್ಟಿವ್ ಆಗಿರುವಂಥ ದಿನ ಇದು. ಆದರೆ ಕೆಲವೊಂದು ವಿಚಾರಗಳು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಅದನ್ನು ಜ್ಞಾಪಿಸ್ಕೊಂಡ್ರೆ ನಿಮ್ಮನ್ನು ನೀವೇ ಒಂದು ರೀತಿಯಲ್ಲಿ ತಡೆ ಹಿಡಿದಂತಾಗುತ್ತೆ. ನಿಮ್ಮ ಒಂದು ಮೂಮೆಂಟ್ಗೆ ಅದೇ ಮಾರಕವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಹಳೆಯದನ್ನು ಬಿಟ್ಟು ಹೊಸತನ್ನು ಮಾತ್ರ ಆಲೋಚನೆ ಮಾಡಿ, ಮುಂದಿನ ದಾರಿಯನ್ನು ಮಾತ್ರ ನೋಡ್ತಾ ಇರಿ. ಅದಕ್ಕಾಗಿಯೇ ಭಗವಂತ ಕೊಟ್ಟಿರುವಂಥ ಕಣ್ಣುಗಳು ಮುಂದೆ ಇದೆ, ಮುಂದೆ ನೋಡು ಅಂತ ಹೇಳಿ. ತಲೆಯ ಹಿಂಭಾಗದಲ್ಲಿ ಕಣ್ಣುಗಳಿಲ್ಲ, ಯಾವುದೇ ಒಂದು ದೃಷ್ಟಿಯ ಸಾಧನಗಳಿಲ್ಲ. ಅದನ್ನು ನೋಡಬೇಕು ಅಂತ ಹೇಳಿದ್ರೆ ನಮಗೆ ಕನ್ನಡಿ ಮಾತ್ರ ಬೇಕು, ಇಲ್ಲ ಬೇರೆಯವರ ಸಹಾಯ ಬೇಕು. ಹಾಗಾಗಿ ಈ ದಿನ ನಿಮ್ಮ ದೃಷ್ಟಿ ಯಾವತ್ತೂ ಮುಂದೆ ಇರಲಿ. ಮುಂದಕ್ಕೆ ಹೋಗುವಂಥ ಹಾಗೆ ಅಭಿವೃದ್ಧಿಯ ಪಥದತ್ತ ನಡೆಯುವಂಥ ಯೋಜನೆಗಳನ್ನು ಮಾತ್ರ ಹಾಕ್ಕೊಳ್ಳಿ. ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಇನ್ನು ಈ ದಿನ ಪೂರ್ವ ತಯಾರಿ ಇದ್ದರೆ ಎಂಥದ್ದನ್ನು ಕೂಡ ನೀವು ಸಾಧನೆ ಮಾಡ್ತೀರಿ, ನಿಶ್ಚಿತವಾದ ಗುರಿಯನ್ನು ತಲುಪ್ತೀರಿ. ಹಾಗಾಗಿ ನಿಮಗೆ ಬಹಳ ಬಲ ಕೊಡುವಂಥದ್ದು ಒಂದು ಪೂರ್ವ ಸಿದ್ಧತೆ. ಅದನ್ನು ಮಾಡಿ ಮುಂದುವರಿಸಿ ಕೆಲಸಗಳನ್ನು, ಒಳ್ಳೆಯದಾಗುತ್ತೆ. ಹಾಗೆ ಆದಾಯದಲ್ಲಿ ಈ ದಿನ ಸ್ವಲ್ಪ ಹೆಚ್ಚಳ ಇರುವಂಥ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಬದಲಾವಣೆಗಳನ್ನು ಮಾಡುವಂಥ ಆಲೋಚನೆಗಳು ಇದೆ. ಕೆಲವರು ಅದನ್ನು ಕಾರ್ಯರೂಪಕ್ಕೂ ಕೂಡ ತರ್ತೀರಿ. ಇನ್ನು ಮನೆಯಲ್ಲಿ ನಡೆಯಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಕೂಡ ನಿಮಗೆ ಕುತೂಹಲ, ಅದರ ಬಗ್ಗೆ ಕೂಡ ಒಂದು ಓಡಾಟ ಇರುತ್ತೆ. ಅದು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಕೆಲವು ಘಟನೆಗಳು ನಿಮ್ಮನ್ನು ಭಾವಪರವಶರನ್ನಾಗಿ ಮಾಡುವಷ್ಟು ಬಲಿಷ್ಠವಾಗಿರುತ್ತೆ. ಅಂತಹ ಫೀಲಿಂಗ್ಸ್ ಈ ದಿನ ಬರುವಂಥದ್ದು ಇದೆ. ಆದರೆ ಮೈ ಮರಿಬೇಡಿ. ನಿಮ್ಮ ಕೆಲಸಗಳ ಬಗ್ಗೆ, ನಿಮ್ಮ ಜವಾಬ್ದಾರಿಯ ಬಗ್ಗೆ ನಿಮಗೆ ತುಂಬ ಎಚ್ಚರಿಕೆ ಅನ್ನುವಂಥದ್ದು ಇರಬೇಕಾಗತ್ತೆ. ಹಾಗೆ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು, ಟೈಮ್ ಸೆನ್ಸ್ ಅನ್ನುವಂಥದ್ದು, ಈ ಎರಡನ್ನು ಈ ದಿನ ಸ್ವಲ್ಪ ಪಾಸಿಟಿವ್ ಆಗಿ ತಗೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ
ಈ ದಿನ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ ಉದ್ಯೋಗ ಸ್ಥಾನ, ನೀವು ಮಾಡುವಂಥ ವೃತ್ತಿ, ನಿಮ್ಮ ಚಟುವಟಿಕೆ, ನಿಮ್ಮ ಸಂಪಾದನೆ ಇವೆಲ್ಲವೂ ಕೂಡ ಈ ದಿನ ಬಹಳ ಪ್ರಭಾವಶಾಲಿಯಾಗಿರುತ್ತೆ. ಹಾಗೆ ತುಂಬ ಸ್ಟ್ರಾಂಗ್ ಆಗಿರ್ತೀರಿ ಈ ದಿನದಲ್ಲಿ. ನಿಮ್ಮ ಅಭಿಪ್ರಾಯ, ನಿಮ್ಮ ನಿಲುವು, ನಿಮ್ಮ ಮಾತು ಅಥವಾ ನಿಮ್ಮ ಮುಂದಾಲೋಚನೆ ಇದೆಲ್ಲದರಲ್ಲೂ ಕೂಡ ನೀವು ಒಂದು ರೀತಿಯಲ್ಲಿ ರಿಸರ್ಚ್ ಮಾಡಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ವಿಚಾರಧಾರೆಗಳು ತುಂಬ ಬಲಿಷ್ಠವಾಗಿರುತ್ತೆ. ಅಷ್ಟೇ ಚೆನ್ನಾಗಿ ಬೇರೆಯವರಿಗೆ ಅದನ್ನು ತಿಳಿಸುವಂಥದ್ದು ಕೂಡ ಇದೆ. ಕಮ್ಯುನಿಕೇಷನ್ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ನ್ಯಾಯಾಲಯದಲ್ಲಿ ಅಥವಾ ಈ ಕಾನೂನಿನ ಹೋರಾಟದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ದರೆ ಅದರಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ ಇದೆ. ಜಯದ ಹಾದಿಯಲ್ಲಿ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಇದರಿಂದ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂಥ ಒಂದು ಅಭಿಲಾಷೆ ಇದೆ. ಆ ರೀತಿಯ ಎಕ್ಸ್ಪೆಕ್ಟೇಷನ್ ಈ ದಿನ ಇರುವಂಥದ್ದು. ಇದರಿಂದ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುತ್ತೆ. ಹಾಗೆ ನಿಮ್ಮ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಈ ದಿನ ಒಳಿತನ್ನು ಕಾಣುವಂಥ ಸಾಧ್ಯತೆಗಳಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂಥ ಅನುಭವ, ಒಳ್ಳೆಯ ಸಂತೋಷ ಇರುವಂಥದ್ದು. ಹಾಗೆ ಪ್ರೀತಿ ಪಾತ್ರರನ್ನು ಈ ದಿನ ಭೇಟಿ ಮಾಡುವಂಥದ್ದು, ಅವರ ಜೊತೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ. ಹಾಗೆ ಏನೇ ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಅತಿರೇಕಕ್ಕೆ ಹೋಗಬಾರ್ದು. ಈ ಉತ್ಸಾಹದಲ್ಲೇ ಏನೇನೋ ಮಾಡಿಬಿಡೋಣ ಅಂತ ಮನಸ್ಸಿಗೆ ಅನಿಸುತ್ತೆ. ಆದರೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂಥ ಎನರ್ಜಿಯನ್ನು ಚಾನಲೈಸ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಬಿಡಿ, ಒಳ್ಳೆಯದಾಗತ್ತೆ. ಇಲ್ಲ, ಯೋಗ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ತಪ ಮಾಡಿ, ದೇವರ ದರ್ಶನ ಮಾಡಿ, ದೇವಾಲಯಕ್ಕೆ ಹೋಗಿ ಬನ್ನಿ, ನಿಮ್ಮ ಮನೆ ದೇವರ ದರ್ಶನ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಕೆಲವು ವಿಚಾರಗಳಲ್ಲಿ ವಿಮುಖರಾಗುವಂಥ ಸಾಧ್ಯತೆ ಇದೆ. ಅಂದರೆ ಆ ಕೆಲಸದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಕೆಲವು ವ್ಯಕ್ತಿಗಳನ್ನು ತಿರಸ್ಕಾರ ಮಾಡುವಂಥದ್ದು. ಏಕೆಂದರೆ ಅವರಿಂದ ಆಗಿರುವಂಥ ಅನಾನುಕೂಲಗಳೇನೋ ಅವಮಾನಗಳೇನೋ ಅದು ಪ್ರಧಾನವಾಗಿ ನಿಮ್ಮ ಮುಂದೆ ಬರುತ್ತೆ. ಹಾಗಾಗಿ ಕೆಲವರನ್ನು ನಂಬುವಂಥದ್ದು ಕೂಡ ಕಷ್ಟವಾಗುತ್ತೆ ಈ ದಿನದಲ್ಲಿ. ಇದರಿಂದ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥದ್ದಿದೆ. ಹಣದ ಹರಿವು ಏನಿದೆ ಇದು ಕೂಡ ಎಲ್ಲೋ ಒಂದು ಕಡೆ ಹಾಲ್ಟ್ ಆಗುವಂಥದ್ದು. ಬರಬೇಕಾದಂಥ ಹಣ ಬರಲ್ಲ. ನಿಮ್ಮ ನಿರೀಕ್ಷೆಯಂತೆ ಈ ದಿನ ಯಾವುದೂ ಕೂಡ ನಡೆಯಲ್ಲ. ಅಡೆತಡೆಗಳು ಜಾಸ್ತಿ ಇರೋದರಿಂದ ನಿಮ್ಮ ಸ್ವಪ್ರಯೋಜನಕ್ಕಾಗಿ ಮಾಡುವಂಥ ಕೆಲಸಗಳು ಕೂಡ ನಿಮಗೆ ಅಸಮಾಧಾನವನ್ನು ತರುತ್ತೆ. ಹಾಗಾಗಿ ಈ ದಿನ ತುಂಬ ತಾಳ್ಮೆಯಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆತಂಕ ಪಡಬಾರ್ದು, ಭಯ ಪಡಬಾರ್ದು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದೆಲ್ಲದಕ್ಕೂ ಪ್ರಮುಖವಾಗಿ ನಿಮಗೆ ಬೇಕಾಗಿರುವಂಥದ್ದು ಆತ್ಮವಿಶ್ವಾಸ. ಅದೊಂದು ಇದ್ದರೆ ಏನನ್ನಾದರೂ ಕೂಡ ಜಯಿಸ್ಬೋದು. ಆದರೆ ಅದೇ ಸ್ವಲ್ಪ ಕೊರತೆಯಲ್ಲೇ ಇರುವಂಥದ್ದು. ಅದನ್ನು ತುಂಬಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ನಡೆಯುವಂಥ ಕೆಲವು ಘಟನೆಗಳು ಮನಸ್ಸಿಗೆ ತುಂಬ ನೋವನ್ನು ತರುತ್ತೆ. ಹಾಗೆ ಎಲ್ಲವನ್ನೂ ಕೂಡ ಹೊಸದಾಗಿ ಆರಂಭ ಮಾಡಬೇಕಲ್ಲ ಅನ್ನುವಂಥ ಒಂದು ಚಿಂತೆ. ಏಕೆಂದರೆ ಕೆಲವು ಕೆಲಸಗಳು ಅಸ್ತವ್ಯಸ್ತ ಆಗಿದೆ, ಕೆಲವು ಕೆಲಸಗಳು ನಿಂತೇ ಹೋಗಿದೆ. ಅದನ್ನು ಮರುಚಾಲನೆ ಮಾಡಬೇಕು ಅಂತ ಹೇಳಿದ್ರೆ ಹೊಸದಾಗಿ ಮತ್ತೆ ಪ್ರಾರಂಭ ಮಾಡಬೇಕು. ಇದರಿಂದ ತುಂಬ ತಾಳ್ಮೆಯಿಂದ ಹಾಗೆ ತಜ್ಞರ ನೆರವಿನಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಸಾಮಾಜಿಕ ಸ್ಥಾನದಲ್ಲಿ ಉತ್ತಮವಾದಂಥ ಒಂದು ಪ್ರಗತಿ ಇದೆ. ನಿಮ್ಮ ಮಾತಿಗೆ ಈ ದಿನ ಗೌರವ ಇದೆ, ಆದರೆ ಅದನ್ನು ಉಳಿಸ್ಕೊಳ್ಬೇಕಷ್ಟೇ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಮಹಾಗೌರಿಯನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಇರುತ್ತೆ. ಒಂದು ವೇಳೆ ಬಲವಂತಕ್ಕೆ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಜವಾಬ್ದಾರಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕಾರಣ ಇಲ್ಲದೆ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿಯಾಗುವಂಥ ಸಂಭವ ಇದೆ. ಏಕೆಂದರೆ ನಿಮ್ಮನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡ್ತಾರೆ, ಕೆಲವರಿಗೆ ತುಂಬ ಜಲಸ್ ಇರುವಂಥದ್ದು. ಅದಕ್ಕಾಗಿಯೇ ನಿಮ್ಮನ್ನು ದ್ವೇಷಿಸುವಂಥವರು ಕೂಡ ನಿಮ್ಮ ಕಣ್ಣೆದುರಿಗೆ ಇರ್ತಾರೆ, ಹಿತಶತ್ರುಗಳ ರೂಪದಲ್ಲಿ ಇರ್ತಾರೆ. ಅವರು ನಿಮ್ಮ
ಗಮನಕ್ಕೆ ಬರಲ್ಲ. ಆದರೂ ಹಿಂದೆಯಿಂದ ಪಿತೂರಿ ಮಾಡುವಂಥವ್ರು, ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನ, ಇದೆಲ್ಲವೂ ಕೂಡ ತೆರೆ ಮರೆಯಲ್ಲಿ ನಡೀತಾ ಇರುತ್ತೆ. ಅದು ಪ್ರಾರಂಭದಲ್ಲಿ ನಿಮಗೆ ಗೊತ್ತಾಗಲ್ಲ, ಆದರೂ ಏಟು ಬಿದ್ದಾಗಲೇ ನಿಮಗೆ ಅರಿವಾಗುವಂಥದ್ದು. ಆಗ ಎಚ್ಚರ ವಹಿಸ್ತೀರಿ, ಆಗ ಕಾಲ ಮಿಂಚಿ ಹೋಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಎಚ್ಚರಿಕೆಯಿಂದ ಇರಿ. ಅವರನ್ನು ನಿಗ್ರಹಿಸುವಂಥದ್ದು ನಿಮ್ಮ ಕೈಯಲ್ಲಿರಲ್ಲ, ಆದರೂ ಕೂಡ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಯಾವುದೇ ವ್ಯವಹಾರಗಳನ್ನು, ಯಾವುದೇ ಯೋಜನೆಗಳನ್ನು, ಹಣಕಾಸಿನ ಸ್ಥಿತಿಗತಿಗಳನ್ನು, ನೀವು ಮುಂದೆ ಮಾಡುವಂಥ ವ್ಯವಹಾರಗಳನ್ನು ಅವರ ಜೊತೆ ಶೇರ್ ಮಾಡಬೇಡಿ. ಅವರ ಜೊತೆ ಯಾವುದೇ ಮಾತುಕತೆಯನ್ನು ಈ ಸಂಬಂಧವಾಗಿ ಮಾಡಬೇಡಿ. ಹಾಗಾಗಿ ಪ್ರತ್ಯೇಕವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಯಾರನ್ನು ನಂಬಬೇಕು, ನಂಬಬಾರದು ಅನ್ನುವಂಥ ಜಿಜ್ಞಾಸೆ ಕೂಡ ಮನಸ್ಸಿನಲ್ಲಿರುತ್ತೆ. ಅದು ಅನುಭವದ ಆಧಾರದಲ್ಲಿ ನೀವೇ ನಿರ್ಧರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ದೊಡ್ಡ ಸಮಸ್ಯೆಗಳು ಬರಬಹುದು. ಪ್ರಯಾಣದ ವಿಚಾರದಲ್ಲಿ ಅನಾನುಕೂಲತೆಗಳು ಉಂಟಾಗಬಹುದು. ವಾಹನ ಅಷ್ಟೊಂದು ನಿಮಗೆ ಫೇವರಬಲ್ ಆಗಿರಲ್ಲ. ಇದೆಲ್ಲವನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಹಾಗೆ ಗಣಪತಿಯನ್ನು ನಂಬಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ತುಂಬ ಜಾಣ್ಮೆಯಿಂದ ಕೆಲಸಗಳನ್ನು ಮಾಡುವಂಥ ದಿನ. ನಿಮ್ಮ ಪ್ರತಿಭೆ, ನಿಮ್ಮ ಅನುಭವ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಉನ್ನತ ಸ್ಥಾನವನ್ನು ತರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಶ್ರದ್ಧೆಯನ್ನು, ಆಸಕ್ತಿಯನ್ನು ಕೂಡ ತರುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಗುರಿ ಸಾಧನೆಯ ಮಾರ್ಗದಲ್ಲಿ ಬರುವಂತಹ ತೊಂದರೆಗಳನ್ನು, ಸಮಸ್ಯೆಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಹಾಗಾಗಿನೇ ಕೆಲವೊಂದು ಸಂದರ್ಭಗಳನ್ನು, ಕೆಲವೊಂದು ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ಈ ದಿನದಲ್ಲಿ ನೀವು ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ದಿನ ಹಣಕಾಸಿನ ಕೊರತೆ ಏನಾದರೂ ಬಂದರೆ ಅದನ್ನು ಕೂಡ ತುಂಬ ಚೆನ್ನಾಗಿ ನಿವಾರಣೆ ಮಾಡುವಂಥದ್ದು. ಹಾಗೆ ಈ ಯಶಸ್ಸನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಈ ಚಿಂತನೆ ಸದಾಕಾಲ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಉತ್ತಮ. ಹಾಗೆ ಈ ದಿನ ಗ್ರಹಸ್ಥಾನಗಳು ನಿಮಗೆ ತುಂಬ ಫೇವರಬಲ್ ಆಗಿರೋದ್ರಿಂದ ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂತಹ ಅವಕಾಶಗಳಿದೆ. ಸಮಯ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಸಹಕಾರಿಯಾಗಿರುವಂತಹ ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡುವಂಥದ್ದು. ಹಾಗಾಗಿ ನಿಮಗೆ ಮುಂದೆ ಅನುಕೂಲಕರವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇನ್ನು ಈ ಸಾಲಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಲಿ, ಮನೆ ಖರೀದಿ, ಆಸ್ತಿಪಾಸ್ತಿ ಖರೀದಿ ಅಥವಾ ಮಾರಾಟ, ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಬಹಳ ಪ್ರಬುದ್ಧವಾದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ, ತುಂಬ ಸಂತೋಷದಿಂದ ಇರ್ತೀರಿ. ಹಾಗೆ ನಿಮ್ಮ ಪ್ರಗತಿ ನಿಮ್ಮ ಕೈಯಲ್ಲಿರುತ್ತೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಸಾಹಸದ ಕೆಲಸಗಳನ್ನು ಮಾಡುವಂಥ ದಿನ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಈ ದಿನ ಹೊರಬರುತ್ತೆ. 4 ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಉಂಟಾಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರತಿಭೆಯನ್ನು ಆಧರಿಸಿದಂತಹ ಕೆಲಸಗಳೇ ನಿಮಗೆ ಒಂದು ಒಳ್ಳೆಯ ಹೆಸರನ್ನು, ಅದೇ ರೀತಿಯ ಒಳ್ಳೆಯ ಆದಾಯವನ್ನು ಕೂಡ ತಂದುಕೊಡುತ್ತೆ. ಇನ್ನು ಈ ದಿನ ನೀವು ಮಾಡುವಂತಹ ಪ್ರತಿ ಕೆಲಸವೂ ಕೂಡ ನಿಮ್ಮ ಉಪಯೋಗಕ್ಕೆ ಬರುತ್ತೆ. ಅದರಲ್ಲಿ ಹಣದ ರೀತಿಯಲ್ಲಿ ಲಾಭ ಇಲ್ಲದೆ ಇರ್ಬೋದು, ಮನಸ್ಸಿಗೆ ಸಮಾಧಾನ ಇರುತ್ತೆ. ಒಳ್ಳೆಯ ಸ್ನೇಹಿತರನ್ನು, ಒಳ್ಳೆಯ ಸಂಬಂಧವನ್ನು ಈ ದಿನ ನೀವು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಒಳ್ಳೆಯ ವಿಶೇಷ ಜ್ಞಾನವನ್ನು ಕೂಡ ಈ ದಿನ ನೀವು ತಿಳ್ಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಕೆಲವರು ಮಾಡುವಂಥ ಕೆಲಸದಿಂದ ನಮಗೆ ಜ್ಞಾನ ಉಂಟಾಗುತ್ತೆ. ಕೆಲವು ಕೆಲಸಗಳನ್ನು ನೋಡಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂಶೋಧನಾ ಪ್ರವೃತ್ತಿ ಇರೋದ್ರಿಂದ, ಏನಾದರೂ ಒಂದು ಹೊಸತನ್ನು ಮಾಡಬೇಕು ಅನ್ನುವಂಥ ತುಡಿತ ಇರೋದ್ರಿಂದ ನಿಮ್ಮ ಜ್ಞಾನ ಸಂಪಾದನೆ ಹೆಚ್ಚಾಗುತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ರೀತಿಯ ಮನಸ್ತಾಪಗಳಿರಲಿ, ಜಗಳಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದೀರಿ. ಪ್ರಯತ್ನ ಈ ದಿನ ಯಶಸ್ವಿಯಾಗುತ್ತೆ.
ಇನ್ನು ಈ ದಿನದಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಸುಳ್ಳು ಆಪಾದನೆಗಳನ್ನಾಗಲಿ ಅಥವಾ ಆ ವ್ಯಕ್ತಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಮೇಲೆ ಆಪಾದನೆ ಬಂದಿದೆ ಅಂತ ಹೇಳಿ ಅದಕ್ಕೆ ಪ್ರತಿಯಾಗಿ ನೀವು ಕೂಡ ಮರು ಆಪಾದನೆ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಇದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಆಹಾರ ವಿಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ನಿಮ್ಮ ಗುರಿ ಸಾಧನೆಯ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು, ನೋವಾಗಬಾರ್ದು, ಆ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀರಿ. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಎಡವುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಣ ಸಂಪಾದನೆ ಮಾಡುವಂಥದ್ದೇ ಅಲ್ಲ, ಉಳಿತಾಯ ಮಾಡುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ನಾಳೆಗಾಗಿ ಉಳಿತಾಯ ಮಾಡಬೇಕು, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಬೇಕು. ಹಾಗೆ ನಿಮಗಾಗಿ, ನಿಮ್ಮ ಮುಂದಿನ ಆರೋಗ್ಯಕ್ಕಾಗಿ ಸ್ವಲ್ಪ ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಕೆಲವು ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಬಹಳ ಶ್ರಮಪಟ್ಟೆ ಮುಂದುವರಿಸಬೇಕಾಗತ್ತೆ. ಏಕೆಂದರೆ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಸುಲಭವಾಗಿ ಸಿಕ್ಕಲ್ಲ. ಹಾಗೆ ಶ್ರಮಪಟ್ಟರೆ ಮಾತ್ರ ಕೆಲವು ಸಿದ್ಧಿಗಳನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಈಗ ಸಾಧ್ಯ ಇದೆ. ಏಕೆಂದರೆ ನಿಮಗೆ ದೈವಾನುಕೂಲ ಕ್ರಮೇಣವಾಗಿ ಬರ್ತಾ ಇದೆ. ಹಾಗೆ ಈ ದಿನ ನಿಮ್ಮನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಆಸೆಗಳನ್ನು, ಬಯಕೆಗಳನ್ನು ಈ ದಿನ ನಿಯಂತ್ರಣ ಮಾಡಿಕೊಂಡ್ರೆ ನಿಮ್ಮ ಗುರಿ ಏನು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲದ ದಿನ ಆಗತ್ತೆ ಈ ದಿನ. ಹಾಗೆ ಈ ದಿನ ನೀವು ಸಂಕಲ್ಪ ಮಾಡಿಕೊಂಡಂತೆ ಕೆಲವೊಂದು ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಅದು ತುಂಬ ಅನಿವಾರ್ಯ. ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು, ಯಾರಿಗಾದರೂ ಏನಾದರೂ ಪ್ರಾಮಿಸ್ ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಈ ದಿನವೇ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಮಾತಿನಲ್ಲಿ ಯಾವುದೇ ರೀತಿಯ ವಿಶ್ವಾಸ ಇರಲ್ಲ. ಹಾಗಾಗಿ ನಿಮ್ಮ ಮಾತುಗಾರಿಕೆಯನ್ನು, ಆ ಮಾತಿನ ವೈಖರಿಯನ್ನು ತೋರಿಸುವಂಥ ಸಂದರ್ಭ ಇದು. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ನಿಮಗೆ ತುಂಬ ಇದೆ, ಅದನ್ನು ನೀವು ಮುಂದುವರಿಸಬೇಕು. ಇನ್ನು ರಾಜಕಾರಣಿಗಳಿಂದ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಅವರ ಜೊತೆ ಒಡನಾಟ, ಅವರ ಜೊತೆ ಓಡಾಟ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆದರೆ ಈ ಕುಟುಂಬಕ್ಕಾಗಿ ನೀವು ಅಮೂಲ್ಯವಾದಂಥ ಸಮಯವನ್ನು ಕೊಡಬೇಕು. ಏಕೆಂದರೆ ಕುಟುಂಬದವರು ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ, ಆಪಾದನೆ ಬರಬಾರ್ದು. ಈಗಾಗಲೇ ಅದು ಬಂದಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಆದಾಯದಲ್ಲಿ ಪ್ರಗತಿಯ ಸಂಕೇತ ಇದೆ. ಆದರೆ ಕಷ್ಟಪಟ್ಟು ಒಂದು ಕನ್ಸಿಸ್ಟೆನ್ಸಿಯಿಂದ ಕೆಲಸಗಳನ್ನು ಮುಂದುವರಿಸಿ ಮುಂದೆ ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಯಾವುದೇ ವಿಚಾರ ಅತಿರೇಕಕ್ಕೆ ಹೋದರೆ ಅಲ್ಲಿ ಹಾನಿ ಇದೆ ಅನ್ನುವಂಥ ಒಂದು ಅನುಭವ ಸಿಕ್ಕುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಇರೋದರಿಂದ ನೀವು ಮತ್ತೊಮ್ಮೆ ಕೆಲಸಗಳನ್ನು ಮರು ಸ್ಥಾಪನೆ ಮಾಡುವಂಥದ್ದು ಅಥವಾ ಮರು ಚಾಲನೆ ಮಾಡುವಂಥ ಅವಕಾಶಗಳು ಇದೆ. ಹಾಗೆ ಈ ದಿನ ಹಣಕಾಸಿನ ಕೊರತೆ ಉಂಟಾಗೋದ್ರಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟದ ಬಂಡವಾಳವನ್ನು ಹಾಕುವಂಥದ್ದು, ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಕನಸನ್ನು ಕಾಣಬೇಡಿ. ಪ್ರಾಕ್ಟಿಕಲ್ ಆಗಿ ಅದು ಈ ದಿನ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಹಣಕಾಸಿನ ಕೊರತೆ ಉಂಟಾದಾಗ ಸಾಲ ಮಾಡುವಂಥ ಒಂದು ಪ್ರಸಂಗ ಬರಬಹುದು. ಅದಕ್ಕಾಗಿಯೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈ ದಿನ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಹಣ ಕೊಡುವಂಥದ್ದು, ಹಣ ತರುವಂಥದ್ದು ಅಥವಾ ಇನ್ವೆಸ್ಟ್ ಮಾಡುವಂಥ ವಿಚಾರ ಇದರನ್ನು ತಟಸ್ಥವಾಗಿರುವಂತೆ ನೋಡಿಕೊಳ್ಳಿ. ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಮನೆಯ ಗುಟ್ಟನ್ನು, ಮನೆಯ ವ್ಯವಹಾರಗಳನ್ನು ಹೊರಗೆ ಹೇಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ ಹಿರಿಯರು. 4 ಗೋಡೆಗಳ ಒಳಗೆ ಮನೆಯ ವ್ಯವಹಾರಗಳು ಇರಬೇಕು. ಅದು ಹೊರಗೆ ಹೋದರೆ ನಿಮ್ಮ ವೀಕ್ನೆಸ್ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಜನ ನಿಮ್ಮ ಜುಟ್ಟು ಹಿಡಿತಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ, ಕೆಲಸದ ಸಂದರ್ಭದಲ್ಲಿ ಸ್ವಲ್ಪ ಗಾಯಗೊಳ್ಳುವಂಥ ಸಂಭವ ಇದೆ. ಇಲ್ಲಿ ಎಚ್ಚರಿಕೆ ಇರಲಿ.
ಇನ್ನು ನಿಮ್ಮ ಆರೋಗ್ಯ ನೋಡಿಕೊಳ್ಳಿ. ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತಾನುಸಾರವಾಗಿ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ. ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸಬೇಕು ನೀವು. ಹಾಗೆ ನಿಮ್ಮ ಶಕ್ತಿ ಮೀರಿದ ಕೆಲಸವನ್ನು ನೀವೊಬ್ಬರೇ ಮಾಡಲಿಕ್ಕೆ ಹೋಗಬೇಡಿ, ಟೀಮ್ ವರ್ಕ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನೀವು ನಿರ್ಧರಿಸಿರುವಂಥ ದಾರಿಯಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಬೇರೆಯವರ ಒತ್ತಡಕ್ಕೆ ಒಳಗಾಗಿ ತೆಗೆದುಕೊಂಡಂತಹ ತೀರ್ಮಾನವನ್ನು ಬದಲಾಯಿಸಬೇಡಿ, ಅಷ್ಟು ಅನುಕೂಲತೆಗಳು ಇರಲ್ಲ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳನ್ನು ದೂರದಲ್ಲಿಟ್ಟು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ತಂತ್ರಗಳನ್ನು ರೂಪಿಸಬೇಕು. ಇದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ರುದ್ರದೇವರನ್ನು ಮನಸಾ ಪೂಜೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.